ಸದ್ಯ ರಾಜ್ಯದ ರೈತರು ತೋರ್ತಾ ಇರುವಂತಹ ತೀವ್ರ ಸ್ವರೂಪದ ಹೋರಾಟ ಮತ್ತು ಆತಂಕ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿರುವ ಪರಿಣಾಮ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಒಂದು ಡಬಲ್ ಮೀಟಿಂಗ್ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಸಭೆ ನಡೆಸುತ್ತಾರೆ. ಒಟ್ಟು 82 ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಮೀಟಿಂಗಿಗೆ ಬರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸೂಚಿಸಿರೋದು. 82 ಶುಗರ್ ಫ್ಯಾಕ್ಟರಿ ಮಾಲೀಕರ ಪೈಕಿ ಬಹುತೇಕರು ರಾಜಕಾರಣಿಗಳೇ ಇದ್ದಾರೆ ಅನ್ನುವಂಥದ್ದು ಗಮನಾರ್ಹ ಸಂಗತಿ. ಕಬ್ಬಿನ ದರ ಹೆಚ್ಚಳ ಬೇಡಿಕೆಗೆ ಅವರದ್ದೇ ಕಾರಣವನ್ನ ಈ ಮಾಲೀಕರುಗಳು ಕೂಡ ಕೊಡ್ತಿದ್ದಾರೆ. ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸುತ್ತಾರೆ. ಮೊದಲಿಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಯಲ್ಲಿ ಸಭೆಯನ್ನು ನಡೆಸುತ್ತಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಯುವಂತಹ ಮಹತ್ವದ ಸಭೆ ಇದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತಹ ಕುತೂಹಲ ಇದೆ. ರಾಜ್ಯದ ಕಬ್ಬು ಬೆಳೆಯುವ ರೈತರು ಸರ್ಕಾರದ ಮೇಲೆ ವಿಶ್ವಾಸ ಇಡಬೇಕು ಅಂತೆಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಆಲ್ರೆಡಿ. ಬಟ್ ಇವತ್ತು ನಡೆಯುವಂತ ಈ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನೋದು ಕುತೂಹಲ. ಕಬ್ಬು ಕದನ ಮಧ್ಯಾಹ್ನ 1 ಗಂಟೆಗೆ ಮತ್ತೊಂದು ಸಭೆಯನ್ನ ಮುಖ್ಯಮಂತ್ರಿಗಳು ನಡೆಸಲಿದ್ದಾರೆ. 2ನೇ ಸಭೆ ಇದು. ಯಾರ ಜೊತೆ ಅಂತ ಹೇಳಿದ್ರೆ ಕಬ್ಬು ಬೆಳೆಗಾರರ ಜೊತೆಯಲ್ಲಿ ವಿಧಾನಸೌಧದಲ್ಲಿ ಮೀಟಿಂಗ್ ನಡೆಯುತ್ತೆ. ಒಟ್ಟು 42 ರೈತ ಮುಖಂಡರಿಗೆ ಆಹ್ವಾನವನ್ನು ರಾಜ್ಯ ಸರ್ಕಾರ ಕೊಟ್ಟಿರೋದು. ಅವ್ರ ಡಿಮ್ಯಾಂಡ್ಗಳನ್ನು ನಾವು ನೋಡ್ತಿದ್ದೀವಿ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಕಬ್ಬು ಬೆಳೆಗಾರರು. 8 ದಿನಗಳಿಂದ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ರೈತರು ದೊಡ್ಡ ಮಟ್ಟದಲ್ಲಿ ಒಂದು ಕದನವನ್ನೇ ಏರ್ಪಡಿಸ್ಬಿಟ್ಟಿದ್ದಾರೆ. ಹೀಗಾಗಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಾಗೆ ರೈತ ಮುಖಂಡರ ಪ್ರತ್ಯೇಕ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿರೋದು. ಈ ಸಭೆಯಲ್ಲಿ ಕಗ್ಗಂಟಿಗೆ ಪರಿಹಾರ ಸಿಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೂಡ ಇದೇ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಸೊ ಇದರ ಜೊತೆಗೆ ಇವತ್ತು ಡೆಡ್ಲೈನ್ ಕೂಡ ಹೋರಾಟಗಾರರು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ಯಾವ ರೀತಿಯ ತೀರ್ಮಾನಕ್ಕೆ ಬರಲಾಗುತ್ತೆ ಅನ್ನುವಂಥದ್ದು ಸದ್ಯ ಕುತೂಹಲ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಇವತ್ತು ಡಬಲ್ ಮೀಟಿಂಗ್ ಮುಖ್ಯಮಂತ್ರಿಗಳು ಕರೆದಿರೋದು. ಒಂದು ಫೈನಲಿ ಕರೆದ್ರು ಅನ್ನುವಂಥ ಸಂತೋಷ. ಬಟ್ ಸ್ಟಿಲ್ ಸದರಿ ಸಭೆಯಲ್ಲಿ ಎರಡೂ ಕಡೆಯ ಅಹವಾಲುಗಳನ್ನ ಸ್ವೀಕರಿಸಬೇಕು, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಬಿಕಾಸ್ ಈ ಕಡೆ ಈ ಮಾಲೀಕರ ಸೈಡ್ ಅನ್ನು ನೋಡಿದಾಗ ಬಹುತೇಕರು ಅವರ ಪಕ್ಷದಲ್ಲಿರುವಂತ ರಾಜಕೀಯ ನಾಯಕರೇ ಕಾಣಿಸ್ಕೊಳ್ತಿದ್ದಾರೆ. ಅವ್ರದೇ ವೇರಿಯಸ್ ರೀಸನ್ಸ್ ಕೂಡ ಇರುತ್ತೆ. ಸೊ ಇದನ್ನ ಮುಖ್ಯಮಂತ್ರಿಗಳು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಕುತೂಹಲ. ಏನಾಗ್ಬೋದು ಅನ್ನುವಂತ ಸಾಧ್ಯತೆ. ಸಭೆ ಬಗ್ಗೆ ಡೀಟೇಲ್ಸ್. ಪ್ರಜ್ವಲ್, ಇವತ್ತಿನ ಸಭೆ ಸಿಎಂ ಸಿದ್ದರಾಮಯ್ಯ ಇರಬಹುದು, ಆಡಳಿತ ಪಕ್ಷಕ್ಕೆ ದೊಡ್ಡ ಮಟ್ಟಕ್ಕೆ ಸವಾಲಿನ ವಿಚಾರ. ಒಂದು ಕಡೆ ರೈತರನ್ನು ಬಿಡ್ಲಿಕ್ಕೆ ಆಗೋದಿಲ್ಲ, ಅದೇ ರೀತಿ ಕಾರ್ಖಾನೆ ಮಾಲೀಕರು ಹೇಳ್ತಿರೋ ವಾದವನ್ನು ಕೂಡ ಆಲಿಸಲೇಬೇಕಾಗುತ್ತೆ. ಯಾಕಂದ್ರೆ ಕಾರ್ಖಾನೆ ಮಾಲೀಕರು ಮೊದಲಿಂದಲೂ ಕೂಡ ಒಂದು ವಾದವನ್ನು ಮಾಡ್ಕೊ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ರಿಕವರಿ ದರ ತುಂಬಾನೇ ಕಡಿಮೆ ಇದೆ ಅಂತೇಳಿ, ರಾಜ್ಯದ ಕಬ್ಬಿನಲ್ಲಿ ರಿಕವರಿ ದರ ಕಡಿಮೆ ಇದೆ. ಹೀಗಾಗಿ ಒಂದಿಷ್ಟು ಹಣವನ್ನು ಕೊಡ್ತೀವಲ್ಲ, ಆ ಹಣವನ್ನು ವಸೂಲಿ ಮಾಡೋದು ಕಷ್ಟ ಆಗ್ತಾ ಇದೆ. ನಮ್ಮ ಕಂಪನಿ ನಷ್ಟ ಆಗ್ತದೆ, ಕಂಪನಿ ನಷ್ಟ ಆಗ್ತದೆ ಅಂತೇಳಿ ಕಂಪನಿ ಏನಾದ್ರು ಮುಚ್ಚಿದ್ರೆ ಎಷ್ಟೋ ಜನ ಲಕ್ಷಾಂತರ ಜನ ರೈತರ ಬದುಕೆ ಹಾಳಾಗ್ಬಿಡುತ್ತೆ. ಹೀಗಾಗಿ ನಾವು ಆ ತರ ಮಾಡಿದ್ರೆ ಕಂಪನಿ ನಷ್ಟಕ್ಕೆ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇದೇ ರೀಸನ್ಗೋಸ್ಕರವಾಗಿ ಯಾಕಂತ ಹೇಳಿದ್ರೆ ಹಿಂದೆನೂ ಕೂಡ ಈ FRP ದರ ನಿಗದಿ ಮಾಡಲಾಗಿತ್ತು. 3,100 ರೂಪಾಯಿ ರಾಜ್ಯದಲ್ಲಿ ಈಗ ಕೊಡ್ತಾ ಇದ್ರು. ಆ ಒಂದು 3,100 ರೂಪಾಯಿ ದರವನ್ನು ಕೂಡ ಸಮರ್ಪಕ ಪ್ರಮಾಣದಲ್ಲಿ ಕೊಡ್ಲಾಗ್ತಾರೆ. 7,800 ಕೊಡ್ತಾರೆ, ಕೆಲವರು 7,700 ಕೊಡ್ತಾರೆ. ಇದು ಕೆಲವು ಕೂಡ ಕಾರಣ ಇದೆ. ಯಾಕಂದ್ರೆ ಒಂದು ಕಬ್ಬನ್ನ ಕಟಾವು ಮಾಡಿ ಅದೇನಾದ್ರೂ ಒಂದು ವಾರ ಅಥವಾ ಒಂದು ತಿಂಗಳ ನಂತರ ಏನಾದ್ರೂ ಈ ಒಂದು ಸಕ್ಕರೆ ಕಾರ್ಖಾನೆ ತೆಗೆದುಕೊಂಡು ಹೋದ್ರು ಅಂದ್ರೆ ಅದೆಲ್ಲಿರ್ತಕ್ಕಂಥ ಸಾರಗಳೆಲ್ಲವೂ ಕೂಡ ಹೋಗುತ್ತೆ. ಅದಾದ ಬಳಿಕ ಕಬ್ಬಿನ ರೇಟ್ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿ ಇಲ್ಲಿ ರೇಟ್ ಏನಂತೇಳಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದು 3,500 ರೂಪಾಯಿ. ಅದು 10.25ರಷ್ಟು ರಿಕವರಿ ದರ ಇರ್ತಕ್ಕಂಥ ಕಬ್ಬು. ಅಲ್ಲಿಂದ 1 ಪಾಯಿಂಟ್ ಏನಾದ್ರೂ ರಿಕವರಿ ದರ ಕಡಿಮೆ ಆಯ್ತು, 9 ಪಾಯಿಂಟ್ ಏನಾಯ್ತು ಅಂದ್ರೆ ಅಲ್ಲಿಗ ಒಟ್ಟು 3,000 ರೂಪಾಯಿನೇ ಕಡಿಮೆ ಮಾಡಬಹುದು. ಅದಾದ ಇನ್ನೂ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಇನ್ನೂ ಕಡಿಮೆ ಮಾಡಬಹುದು. ಹೀಗಾಗಿ ಪಾಯಿಂಟ್ ಕಡಿಮೆ ಆಗ್ತಾ ಬರುತ್ತೆ. ಕೆಲವೊಂದಿಷ್ಟು ಕಬ್ಬುಗಳಿಗೆ 7 ಪಾಯಿಂಟ್ ರಿಕವರಿ ರೇಟ್ ಇರುತ್ತೆ. ಹೀಗಾಗಿ ಅವರಿಗೆಲ್ಲರಿಗೂ ಕೂಡ 2,500, 2,400 ರೂಪಾಯಿ ಕೂಡ ಸಿಕ್ಕಿದ್ದು ಕೂಡ ಇದೆ. ಹೀಗಾಗಿ ಕಾರ್ಖಾನೆಗಳ ಮಾಲೀಕರು ಎಲ್ಲೂ ಕೂಡ ರೈತರಿಗೆ ಸಮಸ್ಯೆಗಳು ಮಾಡಬಾರದು, ಬಾಕಿಗಳನ್ನು ಕೊಡಬೇಕು. ಅದೇ ರೀತಿಯಾಗಿ FRP ದರವನ್ನು ಕೂಡ ಅಳಿಯುವಂತ ಮಾನದಂಡವೂ ಕೂಡ ಪ್ರತಿಯೊಂದು ಕಾರ್ಖಾನೆಗಳನ್ನು ಕೂಡ ಸ್ಥಾಪಿಸಬೇಕು. ತೂಕದಲ್ಲಿ ಮೋಸ ಮಾಡಬಾರ್ದು, ಎಲ್ಲವೂ ಕೂಡ ಇದ್ರೆ ಇದನ್ನ ಸಮರ್ಪಕ ರೀತಿಯಲ್ಲಿ ಪಾಲನೆ ಮಾಡಲಾಗ್ತಾ ಇಲ್ಲ. ಹೀಗಾಗಿ ಒಂದು ಹಂತಕ್ಕೆ ಮಾತುಕತೆ ಮೂಲಕವೇ ಸಾಲ್ವ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಸರ್ಕಾರ ಭರಿಸಿಕೊಡುವಂತ ಮನಸ್ಥಿತಿಯಲ್ಲೂ ಕೂಡ ಇಲ್ಲ ಅಂತ ಕಾಣುತ್ತೆ. ಸರ್ಕಾರ ಇದನ್ನ ಮಾಡ್ಕೊಳಿಕ್ ಹೋಗ್ತಾ ಇಲ್ಲ. ಹೀಗಾಗಿ ಕಾರ್ಖಾನೆಗಳನ್ನ ಮನವೊಲಿಕೆ ಮಾಡ್ತಾರೆ. ಅದಾದ ಬಳಿಕ ಕಾರ್ಖಾನೆಗಳು ಏನೇನು ಆಯ್ತಲ್ಲ ಔಟ್ಕಮ್, ಅದನ್ನ ಜೊತೆಗೆ ರೈತರ ಜೊತೆಗೆ ಸಭೆ ಮಾಡಿ ಒಂದು ನಿರ್ಧಾರಕ್ಕೆ ಇವತ್ತು ಬರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡ್ಲಾಗ್ತಾ ಇದೆ. ಕೆಲವೊಂದಿಷ್ಟು ರೈತರು ಬೆಂಗಳೂರು ಬರ್ಲಿಕ್ಕೆ ಆಗ್ತಾ ಇಲ್ಲ, VC ಮೂಲಕ ಹಾಜರಾಗಬಹುದು. ಪ್ರಜ್ವಲ. ವೆಲ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.